ಈ ಹೆಸರಿಗಿರತ್ತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು SBN ಟ್ರಕ್ ಬ್ಲಾಗ್ಸ್. ಲೋಡ್ ಬಂದ್ಬಿಟ್ಟು ಹಾಸನ ಟು 1 hour ಗುರು. ಲೋಡ್ ಎಲ್ಲ ಮಾಡ್ಕೊಂಡು ಕಾಟ ಗಿಟ ಹಾಕ್ಸಿ ಗಾಡಿನ ಪಾರ್ಕಿಂಗ್ ಹಾಕಿ ಬಿಲ್ ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಬಿಲ್ ಬಂದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ ಗುರು. ಹೋಗ್ತಾ ದುದ್ದ ರೋಡಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಅಲ್ಲಿದ್ದ ಅರಸೀಕೆರೆ, ಬಾಣವರ, ಕಡೂರು ರೋಡಲ್ಲಿ ಶಿವಮೊಗ್ಗ ತಲುಪಿದ್ವಿ. ಶಿವಮೊಗ್ಗ ಬರ್ಬೇಕಾದ್ರೆ ನಮ್ಮ ಬಾಸು ನಮ್ಮ ಹಿಂದೆನೇ ಬರ್ತಾಯಿದ್ರು. ಅವ್ರು ಏನು ನಮ್ಮ ಗಾಡಿ SBN ಗಾಡಿ ಚಲಿಸ್ತಾ ಇದ್ರು. ಅವರಿಂದ ಮುಂದೆ ಹೋಗಿ ಸಾಗರ ಹೋಗಿ. ಸರಿ ಗುರು, ನಾನು ನಮ್ಮ ಯಜಮಾನ ಟಿಫನ್ ಇಟ್ಕೊಂಡು ಮಾಡ್ಕೊಂಡು ಸಾಗರ ಬಿಟ್ಟು ತಾಳಿಕೊಪ್ಪ ಜೋಗ್ ಫಾಲ್ಸ್ ಕಡೆ ಹೊರಟ್ವಿ. ಜೋಗ್ ಫಾಲ್ಸ್ ಎಲ್ಲ ನೋಡೋಕ್ಕಾಗಲಿಲ್ಲ ಗುರು. ಅಲ್ಲಿದ್ದ ವಾಪಸ್ ತಿರ್ಕೊಂಡು ನಾವು ಹಂಗೆ 1 hour ಕಡೆಗೆ ತಿರ್ಗಾ ಘಾಟ್ ಸೆಕ್ಷನ್ ಶುರುವಾಯಿತು. ಘಾಟ್ ಸೆಕ್ಷನಲ್ಲಿ ಗಾಡಿ ಹೊಡಿತಾ ಇಬ್ಬರು ಮಾತಾಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ಅಲ್ಲಿದ್ದ 1 hour 20 ಕಿಲೋಮೀಟ್ರ್ ಇತ್ತು ಗುರು. ಅಲ್ಲಿದ್ದ ಹೋಗ್ಬೇಕಾದ್ರೆ ನಮ್ಮ ಯಜಮಾನ ಒಂದು ವೀಡಿಯೋ ಮಾಡ್ಕೊಂಡು ಹಾಗೆ ಹೋಗ್ತಾ 1 hourದಲ್ಲಿ ನಮ್ಮ ಅನ್ಲೋಡಿಂಗ್ ಪಾಯಿಂಟ್ ಸಿಕ್ಕೇ ಬಿಡ್ತು. ಅನ್ಲೋಡಿಂಗ್ ಪಾಯಿಂಟಲ್ಲಿ ಗಾಡಿ ಹಾಕಿ ಇಬ್ಬರು ಮಾತಾಡ್ಕೊಂಡು ಕುಂತ್ಕೊಂಡು ಊಟಕ್ಕಂತ ಹೋಗಿ ಊಟ ಮಾಡ್ಕೊಂಡು ಊಟ ಸಿಕ್ಕಿದ್ದೆ ಎಗ್ ರೈಸ್ ಊಟ ಮಾಡ್ಕೊಂಡು ಅಲ್ಲಿದ್ದ ಬೀಚ್ ನೋಡೋಣ ಅಂತ ಹೊರಟ್ವಿ ಇಬ್ರು. ಅನ್ಲೋಡಿಂಗ್ ಡಿಪೋ ಇದ್ದ 2 ಕಿಲೋಮೀಟ್ರ್ ಗುರು ಬೀಚು. ಅಲ್ಲಿದ್ದ ಹಂಗೆ ನಡ್ಕೊಂಡು ಹೋಗ್ತಾ ಬೀಚ್ ಹತ್ರ ಎಲ್ಲ ಸನ್ಸೆಟ್ ಎಲ್ಲ ನೋಡ್ಕೊಂಡು ನಾನು ನಮ್ಮ ರಿಜೋನ ಹಂಗೆ ಕಷ್ಟ ಸುಖ ಮಾತಾಡ್ಕೊಂಡು ಸಪ್ತಸಾಗರದ ಆಚೆ ಎಲ್ಲೋ ಅಂತ ಒಂದು ಹಾಡು ಹೇಳ್ಕೊಂಡು ಬೀಚ್ ಸುತ್ತಾಡ್ಕೊಂಡು ಅಲ್ಲೇ ಆ ಕಡೆ ಲೆಫ್ಟಲ್ಲಿ ನಮ್ಮ ಮೀನುಗಾರರು ಕಾಣಿಸಿದ್ರು. ಮೀನುಗಾರ ಹತ್ರ ಹೋದ್ವಿ. ಅಲ್ಲೆಲ್ಲ ಬಲೆ ಎಲ್ಲ ಸುತ್ತಾಡ್ತಿದ್ರು. ಬಲೆ ಎಲ್ಲ ಸುತ್ತಾಡ್ಕೊಂಡು ಅವರು ನಾಳೆ ಬೆಳಗ್ಗೆ ಹೊರಟಿದ್ರು. ಮೀನುಗಾರ ಹತ್ರ ಎಲ್ಲ ಮಾತಾಡ್ಕೊಂಡು ಹಂಗೆ ಒಂದು ಸನ್ಸೆಟ್ ಆಗ್ತಿತ್ತು. ಸಖತ್ತಾಗಿತ್ತು. ಮಾತ್ರ ನಿಮಗೆ ತೋರಿಸ್ತೀನಿ ಈ ಕಡೆ ನೋಡಿ. ಸನ್ಸೆಟ್ ಎಲ್ಲ ಸೂಪರ್ ಆಗಿತ್ತು. ಹೊಸ ಚಾನಲ್ ನಮ್ಮದು, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ.